ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಕೂಡ ನೀವೆಲ್ಲರೂ ಹೇಗಿದ್ದೀರಾ? ನೀವು ತುಂಬಾ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ನಾನು ಇದು ವಿಡಿಯೋ ಮಾಡ್ತಾ ಇರೋಂಥದ್ದು ಇದು ಆ್ಯಕ್ಚುಲಿ ವಾಕಿಂಗ್ ಬ್ಲಾಗ್. ಇದು ನಾನು ಪ್ರತಿದಿನ ಸಾಯಂಕಾಲ ಆ್ಯಕ್ಚುಲಿ 5 ಗಂಟೆಗೆ ವಾಕಿಂಗ್ ಹೋಗುವಂಥ ಸಮಯ. ಇನ್ನು ನಾನು ವಾಕಿಂಗ್ ಮಾಡುವಂಥ ಜಾಗ ಬಂದು ಸೂರ್ಯ ಸಿಟಿ ಫಸ್ಟ್ ಬೇಸು. ಇದು ಆ್ಯಕ್ಚುಲಿ ಈ ವಾಕಿಂಗ್ ಮಾಡುವಂಥ ಪಾರ್ಕ್ ಆಗಿರ್ಬೋದು, ತುಂಬಾ ಸುಂದರವಾಗಿರುವಂಥ ಪಾರ್ಕು, ತುಂಬಾ ಗ್ರೀನ್ರಿ ಇದೆ ಈ ಪಾರ್ಕಲ್ಲಿ. ಹಾಗಾಗಿ ನನಗೆ ಈ ಪಾರ್ಕನ್ನು ಯಾಕೆ ಒಂದು ಸಾರಿ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ಇನ್ನು ಎಲ್ಲರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬೊಬ್ಬರಿಗೆ ಒಂದೊಂದು ಹವ್ಯಾಸ ಇರುತ್ತೆ. ಏನಪ್ಪ ಅಂದರೆ ಕೆಲವು ಜನ ಜಿಮ್ಗೆ ಹೋಗ್ತಾರೆ, ವ್ಯಾಯಾಮ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಹಾಗೆ ಯೋಗಾಸನ ಮಾಡ್ತಾರೆ ಪ್ರತಿಯೊಬ್ಬರು. ಇನ್ನೊಂದು ಕೆಲವು ಜನ ವಾಕಿಂಗ್ ಹೋಗ್ತಾರೆ. ಹಾಗಾಗಿ ನಾನು ಅರ್ಲಿ ಮಾರ್ನಿಂಗು ವಾಕಿಂಗ್ ಹೋಗೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಈವ್ನಿಂಗ್ ನಾನು ವಾಕಿಂಗ್ ಮಾಡುವಂಥದ್ದು. ಇನ್ನು ಈ ಜಾಗದಲ್ಲಿ ತುಂಬಾ ಗ್ರೀನ್ರಿ ಇದೆ. ಹಾಗಾಗಿ ಜನಸಂದಣಿಯೂ ಕೂಡ ಕಡಿಮೆ ಇದೆ. ಇದರಲ್ಲಿ ಜನಸಂದಣಿ ಕಡಿಮೆ ಇದ್ದರೂ ಕೂಡ ಇನ್ನೊಂದು ಭಯ ಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಅಕ್ಕಪಕ್ಕ ತುಂಬಾ ಮನೆಗಳಿದೆ. ಹಾಗಾಗಿ ಭಯ ಪಡೋವಂಥ ಅವಕಾಶವೂ ಇಲ್ಲ. ಇನ್ನೊಂದು ನಾವು ಒಬ್ಬರೇ ವಾಕಿಂಗ್ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ. ಎಷ್ಟೇ ನಾವು ವಾಕಿಂಗ್ ಮಾಡಿದ್ರೂ ಕೂಡ ಒಂದು ಹತ್ರ ಕೂತ್ಕೊಂಡು ಸ್ವಲ್ಪ ನಾವು ಅದಕ್ಕೆ ರೆಸ್ಟ್ ಮಾಡಿ ವಾಪಸ್ ಬಂದರೆ ತುಂಬಾ ಅನುಕೂಲ ಇದೆ. ಯಾಕಂದರೆ ಈ ಪಾರ್ಕಲ್ಲಿ ನೀವು ಹಿಂದೆ ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡು ಸಿಕ್ಕಾಪಟ್ಟೆ ಗಿಡಗಳಿದೆ. ನಾನು ಆ್ಯಕ್ಚುಲಿ ಈ ಗಿಡಗಳಿದ್ದಿದ್ದರಿಂದನೇ ಈ ಪಾರ್ಕನ್ನು ಇತ್ತೀಚೆಗೆ ಆಯ್ಕೆ ಮಾಡಿಕೊಂಡೆ. ಇಷ್ಟು ದಿವಸ ನಾನು ಒಂದು ಸೂರ್ಯ ಸಿಟಿಯಲ್ಲಿ ಒಂದು ದೊಡ್ಡ ರೌಂಡು, ಒಂದು 2 ರೌಂಡು ಹೊಡಿತಾ ಇದ್ದಿದ್ದು ವಾಕಿಂಗು. ಹಾಗಾಗಿ ಈ ಪಾರ್ಕಲ್ಲಿ ಈ ಗ್ರೀನ್ರಿ ಇದ್ದಿದ್ದನ್ನು ನೋಡಿ ಖುಷಿ ಆಯಿತು. ಯಾಕೆ ಇದೇ ಪಾರ್ಕಲ್ಲಿ ವಾಕಿಂಗ್ ಮಾಡೋಣ ಅದಕ್ಕೋಸ್ಕರ ನಾನು ಈ ಪಾರ್ಕನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲರೂ ಕೂಡ ಈ ಪ್ರತಿದಿನ ಏನೋ ಒಂದು ಆ್ಯಕ್ಟಿವಿಟಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಇವಾಗ ನಮಗೆ ಹೆಣ್ಮಕ್ಳ ಜೀವನ ಹೆಂಗಾಗಿದೆ ಅಂದರೆ ಬರೀ ಬೆಳಗ್ಗೆ ಎದ್ದರೆ ಗ್ಯಾಸ್ ಮೇಲೆ ಅಡುಗೆ ಮಾಡುವಂಥದ್ದು, ಕುಕ್ಕರ್ ಆಗಿರ್ಬೋದು, ಮಿಕ್ಸಿ ಗ್ರೈಂಡರು, ಇವೆಲ್ಲನೂ ನಾವು ಯಾಕಪ್ಪ ಅಂದರೆ ಯಾವುದೋ ಒಂದು ಕಾಲ ಇತ್ತು ಅಡುಗೆ ಒಲೆಯಲ್ಲಿ ಮಾಡುವಂಥದ್ದು, ಪಾತ್ರೆಗಳಲ್ಲಿ ಮಾಡುವಂಥದ್ದು. ಬಟ್ ಈಗ ಕಾಲ ಬದಲಾವಣೆ ಆಗಿದೆ. ಎಲ್ಲನೂ ಕೂಡ ನಮ್ಮ ಜೀವನ ಮೆಕ್ಯಾನಿಸಮ್ ಆಗೋಗಿದೆ. ಹಾಗಾಗಿ ಎಲ್ಲರೂ ಕೂಡ ಬೆಳಗ್ಗೆ ಒಂದು ಹವ್ಯಾಸ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಈ ವಿಡಿಯೋ ಒಂಥರ ಎಲ್ಲರಿಗೂ ಕೇಳ್ಕೊಳ್ಳುವಂಥದ್ದು. ಇನ್ನೊಂದು ಹೆಣ್ಮಕ್ಳು ಬಟ್ಟೆ ಒಗೆಯೋದು, ಈ ಬಟ್ಟೆ ಒಗೆಯೋದು ಕೂಡ ಒಂದು ವ್ಯಾಯಾಮನೇ. ಬಟ್ ಇವಾಗ ಒಗೆಯೋ ಬಟ್ಟೆನೇ ಇಲ್ಲ. ಯಾಕಂದರೆ ತೊಗೊಂಡೋಗೋದು ವಾಷಿಂಗ್ ಮಿಷಿನ್ಗೆ, ತುರ್ಕೋದು, ಗರ್ರ ಅಂತ ತಿರುಗಿಸ್ತೀವಿ. ಹಿಂಗಾಗಿದೆ ನಮ್ಮ ಜೀವನ. ನಾನು ಎಲ್ಲರಿಗೂ ಮಾತೆತ್ತದೆ ಎಲ್ಲರೂ ಒಂದು ಪ್ರಶ್ನೆ ಹಾಕ್ತಾರೆ. ಏನಪ್ಪ ಅಂದ್ರೆ ನಿಮ್ಮ ಮನೆಗೆ ಕೆಲಸದವ್ರು ಬರ್ತಾರಾ? ನಿಮ್ಮ ಮನೆಗೆ ಕೆಲಸದವ್ರು ಬರ್ತಾರಾ? ಅಯ್ಯೋ ನಿಮ್ಮ ಮನೇಲಿ ಕೆಲಸದವರೇ ಬರಲ್ವಾ? ಏನೋ ಯಾರ ಮನೆಗೂ ಕೆಲಸದವ್ರು ಇಟ್ಕೊಂಡ್ರೆ ಅವರು ಗ್ರೇಟು. ಯಾರ ಮನೇಲೂ ಕೆಲಸದವ್ರು ಇಲ್ಲ ಅಂತಂದರೆ ಇವ್ರಿಗೇನೋ ಬಡವರೇನೋ, ಏನೋ ಇವ್ರಿಗೇನೋ ಗತಿ ಇಲ್ಲದೆ ಇರೋನೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಹಾಗಾಗಿ ನಾನೇನಪ್ಪ ಈ ವಿಡಿಯೋ ಮುಖಾಂತರ ಹೇಳೋದಂದರೆ ಕೆಲಸದವ್ರು ಇದ್ದರೆ ಸಾಹುಕಾರರು ಅಂತಲ್ಲ, ಕೆಲಸದವ್ರು ಇಲ್ಲ ಅಂತಂದರೆ ಬಡವರು ಅಂತಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ನಮ್ಮಂಥ ಆರೋಗ್ಯವಂತರು ಯಾರೂ ಇರಲ್ಲ. ನೀವು ನೋಡಿ ಈ ಪ್ರತಿ ಮನೆ ಎಲ್ಲ ಕೆಲಸ ಮಾಡ್ತಾರಲ್ವ, ಅವ್ರು ಎಷ್ಟು ಆರೋಗ್ಯವಾಗಿರ್ತಾರೆ. ಕೆಲಸ ಮಾಡ್ಕೊಂಡಿರೋಂಥ ಮನೆ ಓನರ್ಗಳು ದಪ್ಪ ಬಲೂನ್ಗಳ ಥರ ಊದ್ಕೊಂಡು ಅವ್ರಿಗೆ ಏನೋ ಬರಬಾರ್ದು ಕಾಯಿಲೆಗಳು ಬಂದ್ಕೊಂಡು ಕಾಯಿಲೆ ಮುಚ್ಕೊಂಡಿರುತ್ತೆ. ಹಾಗಾಗಿ ಆ ಕೆಲಸ ಮಾಡೋರೇ ಎಷ್ಟೋ ಆರೋಗ್ಯವಾಗಿರ್ತಾರೆ. ಇನ್ನು ನಮಗಂತೂ ಬರಬಾರ್ದು ಕಾಯಿಲೆನೇ ಬಂದಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆದಷ್ಟು ತಮ್ಮ ಕೆಲಸ ತಾವು ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮ ಅಭಿಪ್ರಾಯ ಏನಾದರೂ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನೀವು ಕೂಡ ಕಮೆಂಟ್ ಮಾಡಿ. ಇನ್ನು ನೀವು ಹಿಂದೆ ಒಂದು ಮರ ನೋಡಿದ್ರೆ, ಆ್ಯಕ್ಚುಲಿ ನನಗೆ ಈ ವಿಡಿಯೋ ಮಾಡಬೇಕು ಅನ್ನೋ ಅನಿಸಿದ್ದು ಈ ಪಿಂಕ್ ಕಲರ್ ನೀವು ಹೂವು ನೋಡಿದ್ರಲ್ಲ, ಆ ಮರದಿಂದನೇ ನನಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ಪ್ರಕೃತಿ ನಮಗೆ ಎಷ್ಟು ಸೌಂದರ್ಯವನ್ನು ಕೊಡುತ್ತೆ, ಎಷ್ಟು ಖುಷಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಮರನೂ ಕೂಡ ವಿಡಿಯೋ ಮಾಡಿದ್ದೀನಿ. ಹಾಗೆ ಅದರ ಪಕ್ಕದಲ್ಲಿ ಕೂಡ ಒಂದು ವಾರದಿಂದ ನಾನು ವಸಂತಮ್ಮ ವಾಕಿಂಗ್ ಮಾಡಬೇಕಾದ್ರೆ ಒಂದಷ್ಟು ದೊಡ್ಡ ಚೇಪೆಕಾಯಿ ಕಾಣಿಸ್ತು. ಯಾಕೆ ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವೆಲ್ಲ ನೋಡಿ ಈ ಥರ ಚೇಪೆಕಾಯಿ ತೋಟಗಳಲ್ಲಿ ಇದ್ದು ಬದುಕಿರುವಂಥವ್ರು ನಾವೆಲ್ಲ. ಹಾಗಾಗಿ ಕಿತ್ಕೊಂಡು ತಿಂದು ಬದುಕಿದ್ದೀವಿ ನೋಡ್ರಿ. ಆದರೂ ಕೂಡ ಇವಾಗೂ ಕೂಡ ಗಟ್ಟಿಯಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಬಟ್ ಇವಾಗಿನ ಕಾಲಕ್ಕೆ ಮಕ್ಕಳಿಗೆ ಏನು ಕೊಟ್ಟರು ಬೇಡ ಅಯ್ಯೋ ತೊಳಿರಿ ಅಂತ ಹೇಳ್ತಾರೆ. ಯಾಕೆಂದರೆ ಇವಾಗಿನ ಪರಿಸ್ಥಿತಿನೂ ಕೂಡ ಹಾಗೆ ಇದೆ. ನಾವು ಯಾವ ಪದಾರ್ಥನೂ ಕೂಡ ಹಾಗೆ ತಿನ್ನೋಕ್ಕೆ ಆಗಲ್ಲ. ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ಏನಿಲ್ಲ, ತೋಟಕ್ಕೆ ಸುಮ್ಮನೆ ತಿರುಗಾಡೋಕ್ಕಂತ ಹೋದರೆ ಹಾಗೆ ಕಿತ್ಕೊಂಡು ತಿಂದು ಬದುಕಿರೋ ಅಂಥವ್ರು. ಬಟ್ ಇವಾಗ ಹಂಗೆ ಆಗಲ್ಲ. ಇವಾಗ ಪೊಲ್ಯೂಷನ್ ಆಗಿರ್ಬೋದು, ವ್ಯವಸ್ಥೆಗಳಾಗಿರ್ಬೋದು, ಹಾಗೆ ಈ ಮೆಡಿಸನ್ ಆಗಿರ್ಬೋದು, ಎಲ್ಲನೂ ಕೂಡ ಬರೀ ಮೆಡಿಸನ್ಮಯ ಆಗೋಗಿದೆ. ಯಾವುದು ಕೂಡ ನಾವು ತೊಳೆದೇ ತಿನ್ನೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ಇನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ನೀವು ಲೈವ್ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡ್ತೀರಾ. ಈ ಲೈವ್ ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡೋದು, ಹಾಗೆ ಸಬ್ಸ್ಕ್ರೈಬನ್ನು ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಜನ ನನಗೆ ವಿಡಿಯೋಗಳನ್ನು ನೋಡ್ತೀರಾ, ಕಮೆಂಟು ಮಾಡ್ತೀರಾ. ಆದಷ್ಟು ನೀವು ವಿಡಿಯೋ ನೋಡಿದ ಮೇಲೆ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಪಾಯಿಂಟ್ಸನ್ನು ಆ್ಯಡ್ ಮಾಡಿ. ಹಾಗೆ ಇನ್ನು
ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ನೀವೆಲ್ಲ ಯಾವ ಟೈಮ್ಗೆ ವಾಕಿಂಗ್ ಮಾಡ್ತೀರಾ, ಯಾವ ಟೈಮ್ಗೆ ವಾಕಿಂಗ್ ಮಾಡಿದ್ರೆ ಒಳ್ಳೆಯದು, ವಾಕಿಂಗ್ ಮಾಡಬೇಕಾ ಮಾಡಬಾರ್ದಾ, ಇವಾಗಿನ ಪರಿಸ್ಥಿತಿ ನಾವು ಯಾವ ಥರ ಇದ್ದೀವಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರಲ್ಲೂ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ತರಕಾರಿ ಅಂಗಡಿ ಆಗಿರ್ಬೋದು, ಒಂದು ಮಾಲ್ ಆಗಿರ್ಬೋದು, ಒಂದು ಮಾರ್ಟ್ ಆಗಿರ್ಬೋದು, ಎಲ್ಲೇ ಹೋದರೂ ನಮ್ಮ ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೋದ್ರೆ ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ನೀವು ನೋಡ್ತಾ ಇದ್ದೀರಾ ಕಸದ ರಾಶಿ, ಕವರ್ಗಳು ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಒಂದು ಬ್ಯಾಗ್ ಇದ್ದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ವಿಡಿಯೋ ನೋಡೋರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂದಿರಾ ಲೋಕನ ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯ ಪ್ರಾರ್ಥನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.